ನಟ ದರ್ಶನ್ ರವರು ಪದೇ ಪದೇ ಜೈಲು ಸೇರುತ್ತಿದ್ದ ಕಾರಣ ಟೈಮ್ ಸರಿಯಿಲ್ಲ ಎಂದು ಕಾಣುತ್ತದೆ. ನಟ ದರ್ಶನ್ ರವರು ಜೈಲು ಸೇರುತ್ತಿದ್ದಂತೆ ವಿಜಯಲಕ್ಷ್ಮಿ ಅವರ ಆರೋಗ್ಯ ಪರಿಸ್ಥಿತಿ ಏನಾಗಿದೆ ನೋಡೋಣ ಬನ್ನಿ. ಇತ್ತೀಚಿನ ದಿನಗಳಲ್ಲಿ ವಿಜಯಲಕ್ಷ್ಮಿ ಅವರ ಪತಿ ದರ್ಶನ್ ರವರು ಕೊಲೆ ಕೇಸ್ನ ಆರೋಪಿ ಮತ್ತೆ ಜೈಲು ಸೇರುತ್ತಿದ್ದಂತೆ ಪರಸ್ತ್ರೀ ಸಹವಾಸ ಇದೆ ಅಂತ ಗಂಡನ ಮೇಲೂ ಆರೋಪ ಬಂದಾಗಲೂ ಕೂಡ 5 ತಿಂಗಳು ಹೋರಾಟವನ್ನು ಮಾಡಿ ಸೆರೆವಾಸದ ಬಳಿಕ ಕಾನೂನು ಹೋರಾಟ ಮಾಡಿ ಬೇಲ್ ಕೊಡಿಸುವಲ್ಲಿ ವಿಜಯಲಕ್ಷ್ಮಿ ಅವರು ಗೆದ್ದಿದ್ದರು. ಆದರೆ ಬ್ಯಾಡ್ ಲಕ್ ಎನ್ನುವಂತೆ ದರ್ಶನ್ ರವರು ಮತ್ತೆ ಜೈಲು ಸೇರಿದ್ದಾರೆ. ಪತಿ ಜೈಲು ಪಾಲಾದ ಬೆನ್ನಲ್ಲೇ ಪತ್ನಿ ವಿಜಯಲಕ್ಷ್ಮಿ ಅವರು ಮೊದಲ ಬಾರಿ ಒಂದು ಎಮೋಜಿಯನ್ನು ಪೋಸ್ಟ್ ಮಾಡಿಕೊಂಡು ಹಾರ್ಟ್ ಬ್ರೇಕ್ ಎನ್ನುವಂಥ ಎಮೋಜಿಯನ್ನು ಹಾಕಿ ದರ್ಶನ್ ರವರು ಒಬ್ಬಂಟಿಯಲ್ಲಿ ನಿಂತಿರುವ ಫೋಟೋವನ್ನು ಪೋಸ್ಟ್ ಹಂಚಿಕೊಂಡಿದ್ದಾರೆ. ದರ್ಶನ್ ಒಂಟಿಯಾಗಿ ನಿಂತಿರುವ ಫೋಟೋ ಹಾಕಿ ಹಾರ್ಟ್ ಬ್ರೇಕ್ ಎಮೋಜಿಯನ್ನು ಪೋಸ್ಟ್ ಮಾಡಿದ್ದಾರೆ. ಇದನ್ನೆಲ್ಲ ನೋಡಿದ ಫ್ಯಾನ್ಸ್ಗಳು ಹೃದಯ ಹೊಡೆದಿದೆ. ವಿಜಯಲಕ್ಷ್ಮಿಯವರು ಒಂಟಿಯಾಗಿ ನೋವಲ್ಲಿ ಹಾಸಿಗೆ ಹಿಡಿದಿದ್ದಾರೆ. ಲಾಯರ್ನ ಜೊತೆ ಮಾತನಾಡಿ ದರ್ಶನ್ ಹೊರಗೆ ಬರುವ ವಿಚಾರವನ್ನು ತಲೆ ಕೆಡಿಸಿಕೊಂಡ ವಿಜಯಲಕ್ಷ್ಮಿಯವರು ಊಟ, ನಿದ್ದೆ, ನೀರು ಏನೂ ಮಾಡದ ಕಾರಣ ಆರೋಗ್ಯ ಹದಗೆಟ್ಟಿದೆ. ತಲೆನೋವು ಬಂದಿದ್ದ ಕಾರಣ ಹಾಗೂ ಊಟ, ನಿದ್ದೆ ಎಲ್ಲವನ್ನೂ ಬಿಟ್ಟು ದರ್ಶನ್ ಬೇಲಿನ ಬಗ್ಗೆ ತಲೆ ಕೆಡಿಸಿಕೊಂಡಿರುವ ವಿಜಯಲಕ್ಷ್ಮಿಯವರು ಹಾಸಿಗೆ ಹಿಡಿದಿದ್ದಾರೆ. ದರ್ಶನ್ ರವರು ಒಬ್ಬಂಟಿಯಾಗಿ ನಿಂತಿರುವ ಫೋಟೋವನ್ನು ಹಂಚಿಕೊಂಡು ಹಾರ್ಟ್ ಬ್ರೇಕ್ ಎನ್ನುವ ಎಮೋಜಿಯನ್ನು ಹಾಕಿಕೊಂಡ ವಿಜಯಲಕ್ಷ್ಮಿಯವರು ಫ್ಯಾನ್ಸ್ಗಳು ಇದನ್ನೆಲ್ಲ ನೋಡಿ ಅತ್ತಿಗೆ ನೀವೇನು ಯೋಚನೆ ಮಾಡಬೇಡಿ, ಅಣ್ಣ ಆದಷ್ಟು ಬೇಗ ಬರುತ್ತಾರೆ, ಅಣ್ಣನಿಗೆ ಯಾವಾಗಲೂ ಒಳ್ಳೆಯದೇ ಆಗುತ್ತದೆ ಎಂದು ಅತ್ತಿಗೆ ಸಮಾಧಾನ ಮಾಡುವ ರೀತಿ ಕಾಮೆಂಟ್ ಮೇಲೆ ಕಾಮೆಂಟ್ ಮಾಡುತ್ತಿದ್ದಾರೆ. ನೀವು ಒಬ್ಬಂಟಿಯಲ್ಲ, ನಾವೆಲ್ಲ ಇದ್ದೇವೆ, ನೀವು ಆರಾಮಾಗಿ ಇರಿ ಎಂದು ಫ್ಯಾನ್ಸ್ಗಳು ಕಾಮೆಂಟ್ ಮಾಡುತ್ತಿದ್ದಾರೆ. ವಿಜಯಲಕ್ಷ್ಮಿ ಅವರ ಬಗ್ಗೆ ನಿಮಗೇನು ಅನಿಸುತ್ತದೆ ಕಾಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ.